कर्नाटक दलित संघर्ष समिति के राज्य समन्वयक डॉक्टर अश्वत्थ नारायण अंतेज के आदेश अनुसार आज भालकी अतिथि गृह में राजकुमार गुंडली राज्य समिति संयोजक के नेतृत्व में तथा जिला संयोजक डी प्रभाकर एकम्बेकर की अध्यक्षता में एक बैठक हुई, जिसमें जिला उपाध्यक्ष राजकुमार बड़ोड़े तालुका पदाधिकारी नियुक्त किए गए। देवीदास शर्मा तालुका संयोजक, रफीक मिर्जा उपाध्यक्ष, लालप्पा सिंधे महासचिव, नागेंद्र राघोबा सचिव, श्रीनिवास सोनाले कोषाध्यक्ष, संदीप भोले कोषाध्यक्ष बनाए गए। इनके अलावा इस अवसर पर स्वामीदास सागर, प्रेमा लखन आदि उपस्थित थे। केपी न्यूज के कैमरामैन महेश टिक्की का कवरेज। अधिक जानकारी के लिए चैनल को लाइक, शेयर और सब्सक्राइब करना ना भूलें। जिला अध्यक्षರ ಆದೇಶದ ಮೇರೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಭಾಲ್ಕಿ ಅಧ್ಯಕ್ಷರಾಗಿ ನಮ್ಮನ್ನು ನೇಮಕ ಮಾಡಲಾಗಿದೆ. ಹಾಗೂ ನಮ್ಮ ರಾಜ್ಕುಮಾರ್ ಗೌದೆ ಅವರು ಸಹ ಇದಕ್ಕೊಂದು ಈ ಒಂದು ನಿರ್ದೇಶಕರಾಗಿದ್ದಾರೆ. ಹಾಗೂ ಉಪಾಧ್ಯಕ್ಷ ನಮಗೆ ಮಿರ್ಜಾ ಅವರು ಇದ್ದಾರೆ. ಹಾಗೂ ಈ ಸಂಘಟನೆಯ ಕಾರ್ಯದರ್ಶಿಗಳಾದ ಶ್ರೀ ಲಾಲಪ್ಪ ಇದ್ದಾರೆ. ಹಾಗೂ ಸಂದೀಪ್ ಭೋಳೆ ಇದ್ದಾರೆ. ಹಾಗೂ ನಮ್ಮ ಮಿತ್ರರಾದ ಲಖನ್ ಮತ್ತು ಸ್ವಾಮಿದಾಸ್ ಅವರು ಈ ಒಂದು ನಮ್ಮ ಸಂಘಟನೆಗೆ ಎಲ್ಲರೂ ಬೆಂಬಲಿಸಿ ಈ ಒಂದು ಸಂಘಟನೆಗೆ ಸ್ಫೂರ್ತಿ ತಂದು ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ಯಾಕಂದರೆ ಬಹಳಷ್ಟು ನಮ್ಮ ದಲಿತರ ಮೇಲೆ ಯಾವಾಗಲೂ ಚಿಕ್ಕ ಪುಟ್ಟ ವಿಷಯವಾಗಲಿ, ಏನೇ ಆಗಲಿ, ಕಾಲೇಜಿಗಾಗಲಿ ನಮ್ಮ ಮಹಿಳೆಯರ ಮೇಲೆ ಅನ್ಯಾಯ ಅತ್ಯಾಚಾರ ಬಹಳಷ್ಟು ನಡೀತಾ ಇದೆ. ಇಂಥವಕ್ಕೆ ನಾವು ಎಲ್ಲ ತಂಪು ಕಟ್ಟಿ ಹಗಲು ರಾತ್ರಿ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ವಿರೋಧ ಮಾಡಿ ನಾವು ಸಂಘಟನೆ ವತಿಯಿಂದ ಹೋರಾಟ ಮಾಡಿ ನಮ್ಮನ್ನು ಸಂಘಟನೆ ವತಿಯಿಂದ ನ್ಯಾಯ ದೊರಕಿಸಿಕೊಡುವ ಅಂತ ಒಂದು ನಾವು ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸುತ್ತೇವೆ. ದೇವಿದಾಸ್ ಪಿ ಶರ್ಮಾ. ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಯೋಜಕರಾದ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಅಂತೇಜ್ ಅವರ ಆದೇಶದ ಮೇರೆಗೆ ಹಾಗೂ ರಾಜ್ಕುಮಾರ್ ಗುಂಡಲಿ ರಾಜ್ಯ ಸಮಿತಿ ಸದಸ್ಯರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಅಂಬೇಡ್ಕರ್ ಯೋಜನೆ ರಾಜ್ಯಾಧ್ಯಕ್ಷರು ಹಾಗೂ ಭಾಲ್ಕಿ ತಾಲೂಕಿನಲ್ಲಿ ತಾಲೂಕಾ ಪದಾಧಿಕಾರಿಗಳ ನೇಮಕ ಮಾಡಲಾಗಿದೆ. ತಾಲೂಕಾಧ್ಯಕ್ಷರಾಗಿ ದೇವಿದಾಸ್ ಶರ್ಮಾ ಅವರನ್ನು ನೇಮಕ ಮಾಡಲಾಗಿದೆ. ಹಾಗೂ ರಫೀಕ್ ಮಿರ್ಜಾ ಅವರನ್ನು ತಾಲೂಕಾ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಲಾಲಪ್ಪ ಸಿಂಧೆ ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ನಾಗೇಂದ್ರ ರಾಘೋಬ ಅವರನ್ನು ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಶ್ರೀನಿವಾಸ್ ಅವರನ್ನು ತಾಲೂಕಾ ಖಜಾಂಚಿಯಾಗಿ ನೇಮಕ ಮಾಡಲಾಗಿದೆ. ಇವತ್ತಿನ ದಿವಸ ಭಾಲ್ಕಿ ತಾಲೂಕಿನಲ್ಲಿ ಏನು ನಡೀತಿವೆ, ಮಹಿಳೆಯರ ಮೇಲೆ, ದಲಿತರ ಮೇಲೆ ಏನು ದೌರ್ಜನ್ಯಗಳು ನಡೀತಿವೆ, ಅಂಥ ದೌರ್ಜನ್ಯಗಳನ್ನು ಕೂಡಲೇ ಕಡಿವಾಣ ಹಾಕಬೇಕಂತ ಹೇಳಿ ಇವತ್ತು ಈ ತಾಲೂಕಾ ಪದಾಧಿಕಾರಿಗಳ ನೇಮಕ ಮಾಡುವ ಮುಖಾಂತರ ಮೊಟ್ಟ ಮೊದಲು ಸಂಪಾದಕರಿಗೆ ನನ್ನ ವತಿಯಿಂದ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಿತೀಶ್ ಅಣ್ಣವರಿಗೆ ಯಾಕೆ ಧನ್ಯವಾದ ಹೇಳ್ತೀನಿ ಅಂದರೆ, ಯಾವುದೇ ಸಂಘಟನೆ ಇರಲಿ, ಯಾರೇ ಇರಲಿ, ಅವ್ರಿಗೆ ಬಂದು ನಮ್ಮ ಸಂಘಟನೆ ವತಿಯಿಂದ ಅವ್ರು ನ್ಯೂಸ್ ಮಾಡ್ತಾರೆ, ಇದು ಮಾಡ್ತಾರೆ, ಅಂಥವ್ರಿಗೆ ನಾವು ಭಾಳಷ್ಟು ಮನಸ್ಸಿನಿಂದ ಭಾಳ ಗೌರವ ಕೊಡ್ತೀವಿ. ಯಾಕಂದ್ರೆ ಹರೊಂದು ಕೆಪಿದ ಸಂಪಾದಕರು ಇರಲಿಲ್ಲ ಅಂದರೆ ನಮ್ಮ ಸಂಘಟನೆಯವ್ದು ಯಾವ್ಯಾರ ನ್ಯೂಸು ಆಗ್ತಾ ಇಲ್ಲ. ಯಾಕಂದ್ರೆ ಸಂಘಟನೆದವರೇ ಮೇನ್ ಈ ಸಂಘಟನೆಗೆ ಮುಂದುವರಿಸಬೇಕಂದ್ರೆ ಸಂಪಾದಕರೇ ಮೇನ್ ಇದು. ಮತ್ತು ಎರಡನೇದು, ಮತ್ತು ನಮ್ಮದು ಯಾವುದೇ ದಲಿತ ಆಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಲಿಂಗಾಯತ ಆಗಲಿ, ಮರಾಠ ಆಗಲಿ, ಸಿಖ್ ಆಗಲಿ, ಸಾಯಿ ಯಾರೇ ಇರಲಿ, ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಏನೇನು ಬೆಂಬಲ ಬೇಕು ಮತ್ತು ನಮ್ದು ಅವ್ರದ್ದು ಏನೇನು ಕುಂದು ಕೊರತೆಗಳಿದೆ ನಮ್ಮ ತಕ ಬಂದ್ರೆ ಅವ್ರು ನಮ್ಮ ತಕ ಬರಲಿಲ್ಲ, ಅವ್ರದ್ದು ಏನಾದರೂ ಆಗಿನ ಭೀ ಗೊತ್ತಾಯ್ತು ಅಂದ್ರೆ ಭೀ ನಾವು ಅವ್ರ ಮನೆ ತಕ ಹೋಗಿ ಅವ್ರ ಸಮಸ್ಯೆಯನ್ನು ಕೇಳಿ ಆ ಸಮಸ್ಯೆಯನ್ನು ಬಗೆಹರಿಸೋಂಥ ಕೆಲಸವನ್ನು ನಾವು ಮಾಡ್ತೇವೆ.